ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹತ್ಯರು ಭಾಗ 7. ಸಮ್ಮುಖದ ರೊಟ್ಟಿಯ ಮೇಜು ಭಾಗ 1. ನಮ್ಮ ಇಂದಿನ ಅಧ್ಯಯನಗಳಲ್ಲಿ ನಾವು ಒಡಂಬಡಿಕೆಯ ಮಂಜೂಷವನ್ನು ಹತ್ತಿರದಿಂದ ಗಮನಿಸಿದ್ದೇವೆ. ಅದರಲ್ಲಿ ಏನಿತ್ತು, ಅದರ ಪ್ರತಿಯೊಂದು ಭಾಗವು ಕ್ರಿಸ್ತನಲ್ಲಿ ಏನನ್ನು ಸೂಚಿಸಿತು ಮತ್ತು ಇಂದು ಸಭೆಯು ಅದನ್ನು ತನ್ನ ಹೆಗಲ ಮೇಲೆ ಹೊತ್ತು ಸಾಗುವುದು ಎಂದರೆ ಏನು ಎಂಬುದನ್ನು ನೋಡಿದ್ದೇವೆ. ಈಗ ನಾವು ಕೇಹತ್ಯರ ಪಟ್ಟಿಯಲ್ಲಿರುವ 2ನೇ ವಸ್ತುವಿನ ಕಡೆಗೆ ಸಾಗೋಣ. ಅವರು ತಮ್ಮ ಹೆಗಲ ಮೇಲೆ ಎತ್ತಿಕೊಂಡು ಅರಣ್ಯದ ಮೂಲಕ ಹೊತ್ತೊಯ್ದು ಮುಂದಿನ ವಸ್ತುವು ಸಮ್ಮುಖದ ರೊಟ್ಟಿಯ ಮೇಜು. ಇದು ಕೇವಲ ಮೂಲೆಯಲ್ಲಿ ತಳ್ಳಲ್ಪಟ್ಟ ಸಾಮಾನ್ಯ ಪೀಠೋಪಕರಣಗಳಾಗಿರಲಿಲ್ಲ. ಇದರ ಪ್ರತಿಯೊಂದು ಭಾಗವು ಉದ್ದೇಶಪೂರ್ವಕವಾಗಿತ್ತು. ಪ್ರತಿಯೊಂದು ವಸ್ತುವನ್ನು ದೇವರು ಆರಿಸಿದರು ಮತ್ತು ಪ್ರತಿಯೊಂದು ವಿವರವು ಮಾತನಾಡುತ್ತಿತ್ತು. ಇಂದು ನಾವು ಈ ಮೇಜಿನ ಬಗ್ಗೆ ನೋಡೋಣ, ಅದರ ಹೆಸರುಗಳು, ಅದರ ನಿರ್ಮಾಣ ಮತ್ತು ಅದು ಎಲ್ಲಿ ನಿಂತಿತ್ತು ಎಂಬುದನ್ನು ತಿಳಿಯೋಣ. ನ್ಯಾಯ ಪ್ರಮಾಣದಲ್ಲಿ ಸಮ್ಮುಖದ ರೊಟ್ಟಿಯ ಮೇಜಿಗೆ 3 ವಿಭಿನ್ನ ಹೆಸರುಗಳಿವೆ ಮತ್ತು ಪ್ರತಿಯೊಂದು ಹೆಸರು ಆ ಮೇಜಿನ ನೈಜ ಸ್ವರೂಪವನ್ನು ತಿಳಿಯಲು ವಿಭಿನ್ನ ಬಾಗಲುಗಳನ್ನು ತೆರೆಯುತ್ತದೆ. ಮೊದಲನೆಯ ಹೆಸರು ಲೇಕೆಮ್ ಪಾನಿಮ್, ಅಂದರೆ ಮುಖಗಳ ರೊಟ್ಟಿ ಅಥವಾ ದೇವ ಸನ್ನಿಧಿಯ ರೊಟ್ಟಿ. ಪಾನಿಮ್ ಎಂಬ ಪದಕ್ಕೆ ಮುಖಗಳು ಎಂದು ಅರ್ಥ. ಈ ರೊಟ್ಟಿಯು ಯೆಹೋವನ ಮುಖದ ಮುಂದೆ ನಿಂತಿತ್ತು. ಆತನ ಹಿಂದೆ ಅಲ್ಲ, ಪಕ್ಕದಲ್ಲಿ ಅಲ್ಲ, ಅಥವಾ ಸಾಂದರ್ಭಿಕವಾಗಿ ಸಮೀಪಕ್ಕೆ ತರುವುದಲ್ಲ. ಅದು ಸದಾ ಆತನ ಮುಖದ ಮುಂದೆ, ಆತನ ನೇರ ದೃಷ್ಟಿಯಲ್ಲಿ ಎಲ್ಲವನ್ನು ನೋಡುವವನ ಮುಂದೆ ಸದಾ ಇರುತ್ತಿತ್ತು. 2ನೇ ಹೆಸರು ಲೇಕೆಮ್ ತಾಮಿದ್, ಅಂದರೆ ನಿರಂತರವಾದ ರೊಟ್ಟಿ. ತಾಮಿದ್ ಎನ್ನುವ ಹೀಬ್ರೂ ಪದಕ್ಕೆ ನಿಲ್ಲದೆ, ಶಾಶ್ವತವಾಗಿ, ಯಾವಾಗಲೂ ಎಂಬ ಅರ್ಥವಿದೆ. ಈ ರೊಟ್ಟಿ ಅಲ್ಲಿ ಇಲ್ಲದ ದಿನವೇ ಇರಲಿಲ್ಲ. ಗೂಡಾರವನ್ನು ಸ್ಥಾಪಿಸಿದ ದಿನದಿಂದ ಹಿಡಿದು ಅದನ್ನು ತೆಗೆದು ಹಾಕುವ ದಿನದವರೆಗೂ ಆ ಮೇಜು ಖಾಲಿ ಇದ್ದ. ಒಂದೇ ಒಂದು ಬೆಳಗೂ ಇರಲಿಲ್ಲ. 40 ವರ್ಷಗಳ ಅರಣ್ಯ ಸಂಚಾರದಂತ್ಯ ಪ್ರತಿದಿನ, ಪ್ರತಿ ವಾರ, ಪ್ರತಿ ವರ್ಷ ಅದು ಅಲ್ಲೇ ಇತ್ತು. 3ನೇ ಹೆಸರು ಶೂಲಾಮ್, ಅಂದರೆ ಕೇವಲ ಮೇಜು. ಆದರೆ ಈ ಪದವು ನಾವಂದುಕೊಳ್ಳುವುದಕ್ಕಿಂತ ಹೆಚ್ಚಿನ ಅರ್ಥವನ್ನು ಹೊಂದಿದೆ. ಶೂಲಾಮ್ ಎಂಬ ಹೀಬ್ರೂ ಪದವು ಶಾಲಾಮ್ ಎಂಬ ಮೂಲ ಪದದಿಂದ ಬಂದಿದೆ, ಅಂದರೆ ಕಳುಹಿಸುವುದು ಅಥವಾ ಹರಡುವುದು. ಮೇಜು ಎನ್ನುವುದು ಒಂದು ಉದ್ದೇಶವಾಗಿ ಹರಡಿರುವ ವಸ್ತುವಾಗಿದೆ. ಅದು ಕೇವಲ ಸಾಮಾನು ಇಡುವ ಘಟಕವಲ್ಲ ಅಥವಾ ಶೆಲ್ಫ್ ಅಲ್ಲ. ಇದು ಸಹಭಾಗಿತ್ವ ಮತ್ತು ಆಹಾರಕ್ಕಾಗಿ ಸಿದ್ಧಪಡಿಸಿದ ಮೇಲ್ಮೆಯಾಗಿದೆ, ಅಂದರೆ ಒಬ್ಬರನ್ನು ಆಹ್ವಾನಿಸಿ ಆಹಾರ ನೀಡುವ ಸ್ಥಳವಾಗಿದೆ. ಕೀರ್ತನೆ 23ನೇ ಅಧ್ಯಾಯ 5ನೇ ವಾಕ್ಯರಲ್ಲಿ ದಾವೀದನು ಯೆಹೋವನಿಗೆ ಹಾಡುವಾಗ ಇದೇ ಪದವನ್ನು ಬಳಸಿದ್ದಾನೆ. ನನ್ನ ವೈರಿಗಳ ಮುಂದೆ ನನಗೆ ಊಟದ ಮೇಜನ್ನು ಸಿದ್ಧಪಡಿಸುತ್ತೀ. ದೇವರು ಕೇವಲ ಗೂಡಾರದೊಳಗೆ ರೊಟ್ಟಿಯನ್ನು ಸಂಗ್ರಹಿಸಿ ಇಡುತ್ತಿರಲಿಲ್ಲ, ಆತನು ಮೇಜನ್ನು ಸಿದ್ಧಪಡಿಸುತ್ತಿದ್ದನು. ತನ್ನ ಮನೆಯ ಈ ಪೀಠೋಪಕರಣಗಳ ಮೂಲಕ ಇಲ್ಲಿ ಸಹಭಾಗಿತ್ವವಿದೆ, ಪೋಷಣೆ ಇದೆ ಮತ್ತು ಒಬ್ಬ ರಾಜನು ತನ್ನ ಜನರನ್ನು ತನ್ನ ಮುಖದ ಮುಂದೆ ಸ್ವೀಕರಿಸುತ್ತಾನೆ ಎಂದು ಸಾರುತ್ತಿದ್ದನು. ಮೇಜಿನ ತಯಾರಿಕೆಯ ಸೂಚನೆಗಳು. ವಿಮೋಚನಕಾಂಡ 25ನೇ ಅಧ್ಯಾಯ 23ರಿಂದ 30ನೇ ವಾಕ್ಯ. ಇದರಲ್ಲಿ ನೀಡಲಾಗಿದೆ, ಮೇಜನ್ನು ಮಂಜೂಷಕ್ಕೆ ಬಳಸಿದ ಅದೇ ಜಾಲಿ ಮರದಿಂದ ಮಾಡಲಾಗಿತ್ತು. ಈ ಮರವು ಗಟ್ಟಿಯಾದ, ದಟ್ಟವಾದ ಕೆಂಪು ಕಂದು ಬಣ್ಣದ ತಿರುಳನ್ನು ಹೊಂದಿದ್ದು, ಮರುಭೂಮಿಯ ಕಠಿಣ ಪರಿಸ್ಥಿತಿಗಳಲ್ಲಿ ಕೊಳೆಯದಂತೆ ತೆಗೆದುಕೊಳ್ಳುವ ಶಕ್ತಿಗೆ ಹೆಸರಾಗಿದೆ. ದೇವರು ಸಹಿಸಿಕೊಳ್ಳುವ ಮರವನ್ನೇ ಆರಿಸಿಕೊಂಡರು. ಈ ಮರದ ಮೇಲೆ ಶುದ್ಧ ಚಿನ್ನದ ತಗಡುಗಳು ಹೊದಿಸಿ ಇಡೀ ಮೇಜನ್ನು ಅಲಂಕರಿಸಲಾಗಿತ್ತು. ಇದರ ಸಂಯೋಜನೆಯು ಮಂಜೂಷದಂತೆ ಇತ್ತು. ಒಳಗೆ ಜಾಲಿ ಮರ, ಹೊರಗೆ ಶುದ್ಧ ಚಿನ್ನ. ಲೌಕಿಕವಾದುದಕ್ಕೆ ದೈವಿಕತೆಯನ್ನು ತೊಡಿಸಲಾಗಿದೆ. ನಾಶನವಾಗುವಂಥದ್ದನ್ನು ನಾಶನವಲ್ಲದವರ ಮೂಲಕ ಮುಚ್ಚಲಾಗಿದೆ. ಇದರ ಹಿಂದಿರುವ ಕ್ರಿಸ್ತನ ಕುರಿತಾದ ಸಂದೇಶವನ್ನು ನಾವು ನಾಳೆ ನೋಡೋಣ. ಸದ್ಯಕ್ಕೆ ಈ ವಸ್ತುಗಳನ್ನು ಗಮನಿಸಿ, ದೇವರು ತನ್ನ ಸನ್ನಿಧಿ ಸಿಂಹಾಸನಕ್ಕೆ ಬಳಸಿದ
ಅದೇ 2 ವಸ್ತುಗಳನ್ನು ತನ್ನ ಮೇಜಿಗೂ ಆರಿಸಿಕೊಂಡರು. ಮೇಜಿನ ಮೇಲ್ಭಾಗದ ಅಂಚಿನ ಸುತ್ತಲೂ ಚಿನ್ನದ ಪಟ್ಟಿ ಇತ್ತು. ಇದನ್ನು ಶಾಶ್ವತ ಕಿರೀಟ ಎಂದು ಬಣ್ಣಿಸುತ್ತದೆ. ಅದರ ಕೆಳಗೆ ಪಕ್ಕಗಳಲ್ಲಿ ಒಂದು ಗೇಣು ಅಗಲದ ಮತ್ತೊಂದು ಚಿನ್ನದ ಪಟ್ಟಿ ಇತ್ತು. ಪ್ರಯಾಣದ ಸಮಯದಲ್ಲಿ ಪಾತ್ರೆಗಳು ಮತ್ತು ರೊಟ್ಟಿಗಳು ಜಾರಿ ಬೀಳದಂತೆ ತಡೆಯುವುದು ಈ ಅಂಚುಗಳ ಪ್ರಾಯೋಗಿಕ ಉದ್ದೇಶವಾಗಿತ್ತು. ಆದರೆ ಅವು ಒಂದು ಘೋಷಣೆಯೂ ಆಗಿದ್ದವು. ಆ ಮೇಜು ಕಿರೀಟವನ್ನು ಧರಿಸಿತ್ತು. ಅದು ಒಬ್ಬ ರಾಜನಿಗೆ ಸೇರಿತ್ತು. ಆ ಮೇಜಿನ ಅಂಚುಗಳು ಸಹ ರಾಜ ವೈಭವದಿಂದ ಕೂಡಿದ್ದವು. ಈ ಪಟ್ಟಿಗಳ ಕೆಳಗೆ 4 ಮೂಲೆಗಳಲ್ಲಿ ಕಾಲುಗಳು ಮೇಜನ್ನು ಸಂಧಿಸುವ ಸ್ಥಳದಲ್ಲಿ 4 ಚಿನ್ನದ ಉಂಗುರಗಳನ್ನು ಅಳವಡಿಸಲಾಗಿತ್ತು. ಈ ಉಂಗುರಗಳು ಚಿನ್ನದ ತಗಡು ಹೊದಿಸಿದ ಜಾಲಿ ಮರದ ಕೋಲುಗಳನ್ನು ಹಾಕಿ ಮೇಜನ್ನು ಹೊತ್ತೊಯ್ಯಲಾಗುತ್ತಿತ್ತು. ಇದನ್ನು ಎಂದಿಗೂ ಎಳೆಯುತ್ತಿರಲಿಲ್ಲ ಅಥವಾ ಗಾಡಿಯ ಮೇಲೆ ಹೇರುತ್ತಿರಲಿಲ್ಲ. ಅದನ್ನು ಕೇಹಾತ್ಯರು ತಮ್ಮ ಹೆಗಲ ಮೇಲೆ ಎತ್ತಿಕೊಂಡು 40 ವರ್ಷಗಳ ಕಾಲ ಅರಣ್ಯದ ಮರಳು, ಬಿಸಿಲು ಮತ್ತು ಸುದೀರ್ಘ ಮೈಲುಗಳ ಹಾದಿಯಲ್ಲಿ ಹೆಜ್ಜೆ ಹೆಜ್ಜೆಗೂ ಹೊತ್ತೊಯ್ದರು. ಆ ಮೇಜನ್ನು ಪವಿತ್ರ ಸ್ಥಳದ ಉತ್ತರ ದಿಕ್ಕಿನ ಗೋಡೆಯ ಬಳಿ ಇರಿಸಲಾಗಿತ್ತು. ಇದು ಮಹಾಪವಿತ್ರ ಸ್ಥಳವನ್ನು ಬೇರ್ಪಡಿಸುವ ತೆರೆಯ ಹೊರಭಾಗದಲ್ಲಿತ್ತು. ಯಾಜಕರು ಒಳಗೆ ಪ್ರವೇಶಿಸಿದಾಗ ಮೇಜು ಅದರ ಬಲಭಾಗದಲ್ಲಿತ್ತು. ಸದಾ ಯೆಹೋವನ ಮುಖದ ಮುಂದೆ ಇಲ್ಲಿ ಒಂದು ಕ್ಷಣ ಗಮನಿಸಬೇಕಾದ ವಿಷಯವಿದೆ. ಈ ಮೇಜು ಒಡಂಬಡಿಕೆಯ ಮಂಜೂಷದಷ್ಟೇ ಎತ್ತರವಿತ್ತು. ದೇವರ ಸನ್ನಿಧಿಯ ಮಂಜೂಷವು ಸಿಂಹಾಸನ ಮತ್ತು ದೇವರ ಘೋಷಣೆಯ ಮೇಜು ಈ ಎರಡೂ ಸರಿಯಾಗಿ ಒಂದೇ ಮಟ್ಟದಲ್ಲಿದ್ದವು. ದೇವರ ಸನ್ನಿಧಿ ಮತ್ತು ಆತನು ನೀಡುವ ಆಹಾರ ಎಂದಿಗೂ ದೂರವಿರಲಿಲ್ಲ. ದೇವರು ತನ್ನ ಪೋಷಣೆಯ ಸನ್ನಿಧಿಗಿಂತ ಕೆಳಮಟ್ಟದಲ್ಲಿ ಇಡಲಿಲ್ಲ. ಆತನು ಎರಡನ್ನೂ ಸಮಾನ ಎತ್ತರದಲ್ಲಿ ಇರಿಸಿದನು. ನಮ್ಮ ದೇವರು ಅಂತಹವನು. ಆತನ ಸನ್ನಿಧಿ ಮತ್ತು ಘೋಷಣೆ ಬೇರ್ಪಡಿಸಲಾಗದಂತವುಗಳು. ಮೇಜು ಎಂದಿಗೂ ಖಾಲಿ ಇರಲಿಲ್ಲ. 4 ಬಗೆಯ ಪಾತ್ರೆಗಳು ಅದರ ಮೇಲೆ ಸದಾ ಇರುತ್ತಿದ್ದವು ಮತ್ತು ಪ್ರತಿಯೊಂದು ಪಾತ್ರೆಯು ಶುದ್ಧ ಚಿನ್ನದಿಂದ ಮಾಡಲ್ಪಟ್ಟಿತು. ಬೆಳ್ಳಿ, ಕಂಚು ಅಥವಾ ಸಾಮಾನ್ಯ ಲೋಹದ ಯಾವುದೇ ಪಾತ್ರೆ ಅಲ್ಲಿರಲಿಲ್ಲ. ದೇವರ ಮೇಜಿನ ಮೇಲಿರುವ ಪ್ರತಿಯೊಂದು ಚಿನ್ನವಾಗಿತ್ತು. ಮೊದಲನೆಯ ಪಾತ್ರೆಗಳು ರೊಟ್ಟಿಯನ್ನಿಡುವ ಚಿನ್ನದ ತಟ್ಟೆಗಳು. ರೊಟ್ಟಿಯನ್ನು ಎಂದಿಗೂ ಮೇಜಿನ ಮೇಲೆ ನೇರವಾಗಿ ಇಡುತ್ತಿರಲಿಲ್ಲ. ಅದನ್ನು ಯಾವಾಗಲೂ ಪಾತ್ರೆಗಳ ಮೇಲಿಡಲಾಗಿತ್ತು. ಅಂದರೆ ಯಾವಾಗಲೂ ಎತ್ತರದಲ್ಲಿ ಗೌರವದಿಂದ ಇಡಲಾಗಿತ್ತು. ರೊಟ್ಟಿಯ ವಿಶ್ರಾಂತಿ ಸ್ಥಳವನ್ನು ಸಹ ಅತ್ಯಂತ ಜಾಗರೂಕತೆಯಿಂದ ನಡೆಸಿಕೊಳ್ಳಲಾಗುತ್ತಿತ್ತು. ಎರಡನೆಯದು ಶುದ್ಧ ಸಾಂಬ್ರಾಣಿ ತುಂಬಿದ ಸಣ್ಣ ಚಿನ್ನದ ಕಪ್ಪುಗಳು. 6 ರೊಟ್ಟಿಯ ಪ್ರತಿ ಸಾಲಿನ ಮೇಲೆ ಒಂದು ಕಪ್ಪು ಇಡಲಾಗುತ್ತಿತ್ತು. ಈ ಸಾಂಬ್ರಾಣಿಯನ್ನು ಮೇಜಿನ ಮೇಲೆ ಸುಡುತ್ತಿರಲಿಲ್ಲ. ಪ್ರತಿ ಸಬ್ಬತ್ತಿನಂದು ರೊಟ್ಟಿಯನ್ನು ಬದಲಾಯಿಸಿದಾಗ ಸಾಂಬ್ರಾಣಿಯನ್ನು ತೆಗೆದುಕೊಂಡು ಹೋಗಿ ಪ್ರತ್ಯೇಕವಾಗಿ ಯೆಹೋವನ ಮುಂದೆ ಜ್ಞಾಪಕಾರ್ಥ ಹೋಮವಾಗಿ ಸುಡಲಾಗುತ್ತಿತ್ತು. ರೊಟ್ಟಿಯು ದೇವರ ಮುಂದೆ ನಿಂತಿರುವ ಜನರನ್ನು ಪ್ರತಿನಿಧಿಸುತ್ತಿತ್ತು. ಸುಡುವ ಧೂಪವು ಆತನ ಮುಖದ ಮುಂದೆ ಏರುತ್ತಿರುವ ಅವರ ಪ್ರಾರ್ಥನೆ ಮತ್ತು ಆರಾಧನೆಯನ್ನು ಪ್ರತಿನಿಧಿಸುತ್ತಿತ್ತು. 3ನೇ ವಿಧದ ಪಾತ್ರೆಗಳು ದೊಡ್ಡ ಬೋಗುಣಿಗಳು ಮತ್ತು 4ನೆಯದು ಪಾನಾರ್ಪಣೆಯನ್ನು ಸುರಿಸಲು ಬಳಸುವ ಜಾಡಿಗಳು. ಇವೆರಡೂ ರೊಟ್ಟಿಯ ಪಕ್ಕದಲ್ಲಿ ಸುರಿಸಲಾಗುವ ಪಾನೀಯ ಅರ್ಪಣೆಗಳಿಗೆ ಸಂಬಂಧಿಸಿದವು. ದೇವರ ಮೇಜಿನ ಮೇಲೆ ಎಲ್ಲಿ ರೊಟ್ಟಿ ಇತ್ತೋ ಅಲ್ಲಿ ಪಾನಪಾತ್ರೆಯೂ ಇತ್ತು. ದೇವರ ಸನ್ನಿಧಿಯಲ್ಲಿನ ಸಹಭಾಗಿತ್ವವು ಯಾವಾಗಲೂ ಈ ಎರಡನ್ನು ಒಳಗೊಂಡಿರುತ್ತದೆ. ಪ್ರತಿಯೊಂದು ಪಾತ್ರೆ, ತಟ್ಟೆ, ಕಪ್ಪು, ಬೋಗುಣಿ ಮತ್ತು ಜಾಡಿಗಳು ಶುದ್ಧ ಚಿನ್ನದಿಂದ ಮಾಡಲ್ಪಟ್ಟಿದ್ದವು. ದೇವರು ಮೇಜನ್ನು ಸಿದ್ಧಪಡಿಸುವಾಗ ಆತನು ಕೀಳು ಮಟ್ಟದ ಯಾವುದನ್ನು ಬಳಸುವುದಿಲ್ಲ. ಸುತ್ತಮುತ್ತಲಿನ ಪರಿಸ್ಥಿತಿ ಕಠಿಣವಾಗಿದೆ ಎಂಬ ಕಾರಣಕ್ಕಾಗಿ ದೇವರು ತನ್ನ ಮನೆಯ ಗೌರವವನ್ನು ಕಡಿಮೆ ಮಾಡಿಕೊಳ್ಳುವುದಿಲ್ಲ. ಈಗ ನಾಳೆಗಾಗಿ ಒಂದು ಪ್ರಶ್ನೆ. ನಾವು ಮೇಜನ್ನು ನೋಡಿದ್ದೇವೆ. ಅದರ ಹೆಸರುಗಳು ಮರ, ಚಿನ್ನ, ಕಿರೀಟ, ಪಾತ್ರೆಗಳು ಮತ್ತು ಯೆಹೋವನ ಮುಖದ ಮುಂದೆ ಅದರ ಸ್ಥಾನವನ್ನು ತಿಳಿದಿದ್ದೇವೆ.
ಆದರೆ ಮೇಜು ಕೇವಲ ಆರಂಭವಷ್ಟೇ. ಈ ಚಿನ್ನದ ಮೇಜಿನ ಮೇಲೆ ಕುಳಿತುಕೊಳ್ಳುವುದು ಯಾವುದಕ್ಕಾದೀತು? ಆ ರೊಟ್ಟಿ ಯಾವುದಾಗಿತ್ತು? ಅದನ್ನು ಹೇಗೆ ತಯಾರಿಸಲಾಗಿತ್ತು? ಯಾರು ಬೇಯಿಸುತ್ತಿದ್ದರು? ಅದನ್ನು ಹೇಗೆ ಜೋಡಿಸಲಾಗುತ್ತಿತ್ತು? ಮತ್ತು ಪ್ರತಿ ಸಬ್ಬತ್ತಿನಂದು ಅದಕ್ಕೆ ಏನಾಗುತ್ತಿತ್ತು? ಮತ್ತು ಇದೆಲ್ಲವನ್ನು ನೋಡಿದ ಮೇಲೆ ಈ ಯುಗದ ಅರಣ್ಯದಲ್ಲಿ ನಾವು ಈ ಮೇಜನ್ನು ನಮ್ಮ ಹೆಗಲ ಮೇಲೆ ಹೊತ್ತು ಸಾಗುವಾಗ ನಾವು ಹೊರುತ್ತಿರುವುದು ಏನನ್ನು ನಾಳೆ ನಾವು ಮುಂದುವರಿಸೋಣ. ಪ್ರಾರ್ಥನೆ. ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ನಮ್ಮ ಆತ್ಮವು ನಿನ್ನ ಅಂಗಳಿಗಳಿಗಾಗಿ ಹಂಬಲಿಸುತ್ತವೆ ಮತ್ತು ಕುಂದಿ ಹೋಗುತ್ತದೆ. ಕೀರ್ತನೆ 84ನೇ ಅಧ್ಯಾಯ 1-2 ವಾಕ್ಯ. ನೀನು ಅರಣ್ಯದಲ್ಲಿಯೂ ಮೇಜನ್ನು ಸಿದ್ಧಪಡಿಸುವ ದೇವರಾಗಿದ್ದಿ. ಇಸ್ರಾಯೇಲ್ಯರು ಆರಾಮದಾಯಕ ಸ್ಥಳಕ್ಕೆ ತಲುಪುವವರೆಗೂ ನೀನು ನಿನ್ನ ಪೋಷಣೆಯನ್ನು ನೀಡಲು ಕಾಯಲಿಲ್ಲ. ನೀನು ಮರುಭೂಮಿಯಲ್ಲಿ, ಬಿಸಿಲಿನಲ್ಲಿ, ಧೂಳಿನಲ್ಲಿ, ಸುದೀರ್ಘ ಪ್ರಯಾಣದ ಮಧ್ಯೆಯೂ ಮೇಜನ್ನು ಸಿದ್ಧಪಡಿಸಿದ್ದಿ. ನಿನ್ನ ಮೇಜು ಕಾಲೋಚಿತವಾದುದಲ್ಲ. ನಿನ್ನ ಪೋಷಣೆಯು ನಮ್ಮ ಸಂದರ್ಭಗಳ ಮೇಲೆ ಅವಲಂಬಿತವಾಗಿಲ್ಲ ಎಂಬುದಕ್ಕಾಗಿ ನಾವು ನಿಮಗೆ ವಂದಿಸುತ್ತೇವೆ. ನಮ್ಮ ಅರಣ್ಯದ ಪರಿಸ್ಥಿತಿಯನ್ನು ನೋಡಿ ಮೇಜು ಖಾಲಿ ಇರಬಹುದು ಎಂದು ನಾವು ಭಾವಿಸಿದ್ದಕ್ಕಾಗಿ ನಮ್ಮನ್ನು ಕ್ಷಮಿಸು. ಯಾವಾಗಲೂ ಅಲ್ಲಿದ್ದುದನ್ನು ನೋಡಲು ನಮಗೆ ಸಹಾಯ ಮಾಡು. ನಿನ್ನ ಮುಖದ ಮುಂದಿರುವ ರೊಟ್ಟಿ, ಚಿನ್ನದ ಪಾತ್ರೆಗಳು, ಮೇಜಿನ ಅಂಚಿನ ಕಿರೀಟ ಮತ್ತು ಸನ್ನಿಧಿ ಹಾಗೂ ಪೋಷಣೆ ಸಮಾನ ಎತ್ತರದಲ್ಲಿ ನಿಂತಿರುವುದನ್ನು ನಾವು ಕಾಣುವಂತೆ ಮಾಡು. ನೀನು ಸಿದ್ಧಪಡಿಸಿದ್ದನ್ನು ಸ್ವೀಕರಿಸಲು ನಮ್ಮ ಹೃದಯಗಳನ್ನು ತೆರೆ ಮತ್ತು ಪ್ರಯಾಣದ ಪ್ರತಿಯೊಂದು ಕಷ್ಟದ ಹಂತದಲ್ಲೂ ಈ ಮೇಜನ್ನು ನಂಬಿಕಸ್ತಿಕೆಯಿಂದ ಹೊರಲು ನಮಗೆ ಸಹಾಯ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.